ಅಮ್ಮ ಹಾಗೇನಾದ್ರೂ ಇವ್ರು ಗೆದ್ರೆ ಆ ಕ್ರೆಡಿಟು ಬರೀ ಇವ್ರಿಗೆ ಮಾತ್ರ ಕೊಡೋದಲ್ಲ, ನಮ್ಮಿಬ್ರಿಗೂ ಕೊಡಬೇಕು. ಕರೆಕ್ಟ್. ಇವರು ಕಷ್ಟಪಟ್ಟು ಕೆಲಸ ಮಾಡಿದ್ರೆ ನಾವು ಇಷ್ಟಪಟ್ಟು ಕಷ್ಟಪಟ್ಟು ಇವ್ರ ಸೇವೆ ಮಾಡಿದೀವಿ. ಅಷ್ಟೇ ಅಲ್ಲ, ಈ ಪ್ರಾಜೆಕ್ಟ್ ಸಕ್ಸಸ್ ಆದ್ಮೇಲೆ 3 ಜನ ನನಗೆ ಗಿಫ್ಟ್ ಕೊಡ್ಬೇಕು. ಎಲ್ರಿಗೂ ಕೇಳಿಸ್ತಾ? ಕೇಳಿಸ್ತು. ನಾವ್ ಈ ಪ್ರಾಜೆಕ್ಟ್ ದಕ್ಕಿಸ್ಕೊತಿದ್ದ ಹಾಗೆ ಇದ್ರ ಎಲ್ಲಾ ಕ್ರೆಡಿಟ್ಸು ನಿಮ್ಗೆ ಸಿಗುತ್ತೆ. ಓಕೆನಾ? ನಿಮಗ್ ಮಾತ್ರ ಅಲ್ಲ, ನಮ್ಮನ್ನ ಈ ಹಂತಕ್ಕೆ ಬೆಳೆಸಿರೋ ಅಪ್ಪ ಅಮ್ಮನಿಗೂ ಸಲ್ಲತ್ತೆ. ಅಷ್ಟು ಮಾತ್ರ ಅಲ್ಲ, ಒಗ್ಗಟ್ಟಾಗಿ ಕೆಲಸ ಮಾಡ್ತಿರೋ ಈ ಅಣ್ಣ ತಮ್ಮಂದ್ರ ಪ್ರೀತಿಗೂ ಈ ಪ್ರಾಜೆಕ್ಟು ಮಾಧವನ್ಗೆ ಗೌರವ ತಂದುಕೊಡುತ್ತಾ? ಒಂದು ವೇಳೆ ಇದೇ ಪ್ರಾಜೆಕ್ಟ್ ಇಂದ ಅಷ್ಟೊಂದು ಜನರ ಮುಂದೆ ಮಾಧವನ ಮರ್ಯಾದೆನೆ ಹರಾಜಾಗೋ ಹಾಗಾದ್ರೆ? ಸೊಸೆ ಕಣ್ಣೀರು ಮಾವನ್ನ ಬದಲಾಯಿಸ್ಬಿಟ್ಟಿದೆ. ಏನು ಯೋಚನೆ ಮಾಡಬೇಡ ಸೊಸೆ ಮುದ್ದು, ಬೇಡವಾಗಿದ್ದನ್ನೆಲ್ಲ ತಲೆಯಿಂದ ತೆಗೆದು ಹಾಕ್ಬಿಡು. ನೀನು ಪಡ್ತಿರೋ ಕಷ್ಟಗಳಿಗೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ನಿನ್ನ ಈ ಪರಿಸ್ಥಿತಿಗೆ ಕಾರಣ ಆದವನು ನಾನೇ ಎಲ್ಲ ಸರಿ ಮಾಡ್ತೀನಿ. ನಿನ್ನ ಬದುಕು ಬಂಗಾರ ಆಗೋ ಹಾಗೆ ಮಾಡ್ತೀನಿ. ಈಗ ಇವಳ ಕಣ್ಣುಗಳಲ್ಲಿ ಏನೋ ಬರೀತಾ ಇದೀಯಾ? ಏನು ನಂಬರೆಲ್ಲ ಬರ್ಕೊಂಡಿದೀಯಾ? ದತ್ತ ಮಹಾಪ್ರಭುಗಳೇ, ಇದು ನಾನು ಮಗ ಕೆಲಸ ಮಾಡ್ತಿರೋ ಕಂಪ್ನಿ ಫೋನ್ ನಂಬರು. ಹೆಂಗೋ ಕಷ್ಟಪಟ್ಟು ಸರ್ಕಸ್ ಮಾಡಿ ಈ ನಂಬರ್ನ ಪತ್ತೆ ಹಚ್ಚಿದ್ದೀನಿ. ಈ ಇಲ್ಲಿಗೆ ಫೋನ್ ಮಾಡಿ ನನ್ನ ಮಗನ ಬಗ್ಗೆ ಕೇಳಿದ್ರೆ ಅವನ ಬಗ್ಗೆ ಮಾಹಿತಿ ಗೊತ್ತಾಗ್ಬೋದಲ್ವಾ? ಗೊತ್ತಾಗ್ಬೋದು. ಟ್ರೈ ಮಾಡು. ಮಾಡ್ಲಾ? ಟ್ರೈ ಮಾಡು. ನನ್ನ ಮಗನ ಫೋನ್ ಅಂತೂ ಸಿಗಲ್ಲ. ಈ ನಂಬರ್ಗೆ ಫೋನ್ ಮಾಡಿ प्रसाद है उधर? कौन प्रसाद? निम कंपनी ली आपका कंपनी काम करता है प्रसाद. हाँ, ಅವ್ರಿಗೆ थोड़ा ಕನೆಕ್ಟ್ ಮಾಡ್ಬೋದಾ? ಕನೆಕ್ಟ್ ಕರೋ. We will connect the call. Please hold. ಯಾರು? ಯಾರ? ನಿನಗೆ ಜನ್ಮ ಕೊಟ್ರ ಅಪ್ಪ ಕಣ. ಅಪ್ಪ, ನೀವೇನ್ ಕಂಪ್ನಿ ಕಾಲ್ ಮಾಡ್ಬಿಟ್ಟಿದ್ದೀರಾ? ಇನ್ನೇನ್ ಮಾಡೋದಪ್ಪ, ನಿನ್ನ ಫೋನ್ ನಂಬರ್ಗೆ ಎಷ್ಟು ದಿವಸದಿಂದ ಟ್ರೈ ಮಾಡ್ತಾ ಇದ್ದೀವಿ, ಕನೆಕ್ಟೇ ಆಗ್ತಾ ಇಲ್ಲ. ಅದಕ್ಕೆ ನಿಮ್ಮ ಕಂಪ್ನಿಗೆ ಫೋನ್ ಮಾಡಿರೋದು. ನಾನೇ ನಂಬರ್ ಚೇಂಜ್ ಮಾಡಿದೆ. ಅಲ್ಲ ಕಣ ಪ್ರಸಾದೆ, ನಂಬರ್ ಚೇಂಜ್ ಮಾಡಿದ ಮೇಲೆ ಹೊಸ ನಂಬರ್ನ ಕೊಡಬೇಕು ಅನ್ನೋದೊಂದು ಸಣ್ಣ ಜ್ಞಾನ ಬೇಡವೆ ನಿಂಗೆ? ನಿನಗೋಸ್ಕರ ಒಂದು ಜೀವ ಇಲ್ಲಿ ಚಡುಪಡಿಸ್ತಾ ಇದೆ ಅನ್ನೋದು ಗೊತ್ತಿಲ್ವೇನೋ ನಿನಗೆ? ಏನು, ನೀವು ನನಗೋಸ್ಕರ ಕಾಯ್ತಾ ಇದ್ದೀರಾ? ನಾನಲ್ವೋ ದಡ್ಡ, ನಿನಗೋಸ್ಕರ ನಿನ್ನ ಹೆಂಡತಿ ಚಡುಪಡಿಸ್ತಾ ಇದ್ದಾಳೆ. ದುಡ್ಡಿನ ಆಸೆ ಇರೋರಿಗೆ ಸಂಬಂಧಗಳ ಬೆಲೆ ಎಲ್ಲಿ ಗೊತ್ತಾಗುತ್ತೆ ಬಿಡಪ್ಪ. ನೀನಿನ್ನೂ ಯಾವ ಕಾಲದಲ್ಲಿದೆಯೋ? ನೂರು ಸತ್ಯ. ಪ್ರಸಾದ್, ನಿನ್ನ ಹೆಂಡತಿ ತುಂಬ ಬದಲಾಗಿದ್ದಾಳೆ ಕಣ. ಬರೀ ನಿನ್ನ ಹೆಂಡತಿ ಅಲ್ಲ, ನಿಮ್ಮ ಅಪ್ಪನೂ ತುಂಬ ಬದಲಾಗ್ಬಿಟ್ಟಿದ್ದಾರೆ.
ಸಂಧ್ಯಾ ಅಂತೂ ಬದಲಾಗಿರೋದ್ರ ಜೊತೆಗೆ ಎಷ್ಟು ಜವಾಬ್ದಾರಿ ತಗೋತಿದ್ದಾಳೆ ಗೊತ್ತಾ. ನಾನೇ ಮುಂದೆ ನಿಂತು ನಮ್ಮ ತುಳಸಿ ಮಗುಗೆ ನಾಮಕರಣ ಕೂಡ ಮಾಡಿಸಿದ್ದಾಳೆ ಕಣೋ. ಮಾಡಿರೋ ತಪ್ಪುಗಳನ್ನೆಲ್ಲ ತಿದ್ದುಕೊಂಡು ಈಗ ಎಲ್ಲರ ಹತ್ರನೂ ಒಳ್ಳೆಯ ಹೆಸರು ತಗೊಂಡಿದ್ದಾಳೆ. ನಿನ್ನ ಮೇಲೆ ತುಂಬ ಪ್ರೀತಿ ಇಟ್ಕೊಂಡು ಅದನ್ನು ನಿನ್ನ ಕೈನಲ್ಲಿ ಹೇಳೋದಕ್ಕೂ ಆಗದೆ ಬಿಡೋದಕ್ಕೂ ಆಗದೆ ಒದ್ದಾಡ್ತಾ ಇದ್ದಾಳೆ ಕಣೋ. ಪ್ರಸಾದಿ, ಇಲ್ಲಿವರೆಗೂ ನಮ್ಮ ಜೀವನದಲ್ಲಿ ಏನೇನು ತಪ್ಪುಗಳಾಗಿದೆಯೋ ಅದೆಲ್ಲದಕ್ಕೂ ನಾನೇ ಕಾರಣನಪ್ಪ. ಈಗ ಅದನ್ನ ಸರಿ ಮಾಡಬೇಕಾಗಿರೋ ಜವಾಬ್ದಾರಿ ನನ್ನ ಮೇಲೆ ತಾನೇ ಇದೆ. ಪ್ರಸಾದಿ, ಒಂದೇ ಒಂದ್ಸಲ ನನ್ನ ಸೊಸೆ ಮುದ್ದು ಹತ್ರ ಮಾತಾಡಪ್ಪ. ಖಂಡಿತ ಮಾತಾಡ್ತೀನಪ್ಪ. ನೀವು ಇಷ್ಟೊಂದೆಲ್ಲ ಹೇಳ್ತಿರೋದು ಕೇಳಿ ಸಂಧ್ಯಾ ಜೊತೆ ನನಗೂ ಮಾತಾಡ್ಬೇಕು ಅನಿಸ್ತಾ ಇದೆ. ಎಲ್ಲಿ ಅವಳಿಗೆ ಫೋನ್ ಕೊಡಿ. ಒಂದ್ ನಿಮಿಷ. ನೀವೇ ತಗೊಂಡೋಗಿ ಸಂಧ್ಯಂಗ್ ಕೊಡಿ. ನನ್ನ ಮಗ ಫೋನ್ ಮಾಡಿದಾನೆ ಅಂತ ಹೇಳಿ ತುಂಬಾ ಖುಷಿ ಪಡ್ತಾಳೆ. ನಾನು ಯಾಕೋ, ನೀನೇ ತಗೊಂಡು ಹೋಗಿ ಕೊಡು. ಕಷ್ಟಪಟ್ಟು ನಂಬರ್ ಹುಡುಕಿ ಅವನಿಗೆ ಫೋನ್ ಮಾಡಿರೋದು ನೀನೇ ತಾನೇ. ಬೇಡ 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 ಬೇಡ. ನಾನೇನಾದ್ರೂ ಫೋನ್ ತಗೊಂಡೋಗಿ ಅವಳು ಕೊಟ್ರೆ ನನ್ನ ಮೇಲಿನ ಕೋಪಕ್ಕೆ ಫೋನ್ನ ಕಟ್ ಮಾಡಿಬಿಡ್ತಾಳೆ. ಮಗನ ಹತ್ರ ಮಾತಾಡಲ್ಲ. ಅದಕ್ಕೆ